ಪೋಸ್ಟ್ ಆಫೀಸ್ನ ಫಸ್ಟ್ ಮೆರಿಟ್ ಲಿಸ್ಟ್ ಏನೋ ಬಿಟ್ಟಾಗಿದೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಕೂಡ ಮೆರಿಟ್ ಲಿಸ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ ಫ್ರೆಂಡ್ಸ್? ಹೌದು. ಸೊ ನೋಡಿ, ನೀವೆಲ್ಲರೂ ಕೂಡ ಮೆಸೇಜ್ ಮಾಡ್ತಾ ಇದ್ದೀರಾ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಮೇಡಮ್ ಅಂತ ಹೇಳಿ. ಹಾಗೆಯೇ ಒಂದು ವೇಳೆ ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಡಾಕ್ಯುಮೆಂಟ್ ರಿಜೆಕ್ಟ್ ಆದ ಏನು ಮಾಡೋದು ಅಂತ ಮೆಸೇಜ್ಗಳಲ್ಲಿ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಒಂದು ಬಿಗ್ ಅಪ್ಡೇಟನ್ನು ತೆಗೆದುಕೊಂಡು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಇದೇ ಒಂದು ವಿಡಿಯೋ ಆಗಿದೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹೊಸಬ್ರಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ, ಮತ್ತೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಗೆಲ್ಲರೂ ಗೊತ್ತೇ ಇದ್ದಾಗೆ 22,740 ಪೋಸ್ಟ್ಗಳನ್ನು ಈ ವರ್ಷ GDS ರಿಕ್ರೂಟ್ಮೆಂಟ್ ಆಗಿತ್ತು. ಅದರಲ್ಲಿರುವಂಥ ಫಸ್ಟ್ ಮೆರಿಟ್ ಲಿಸ್ಟ್ ಬಿಟ್ಟು ಡೇಟ್ ಕೂಡ ಮುಗಿದಿದೆ. ಸೊ ಇನ್ನೇನು ನೀವೆಲ್ಲರೂ ಕೂಡ ಸೆಕೆಂಡ್ ಮೆರಿಟ್ ಲಿಸ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ. ಸೆಕೆಂಡ್ ಮೆರಿಟ್ ಲಿಸ್ಟ್ ಅನ್ನೋದು ನಿಮ್ಮ ಒಂದು ಏಪ್ರಿಲ್ನ ಫಸ್ಟ್ ವೀಕ್ನಲ್ಲಿ ಕಮ್ಮಿ ಆಗಿದೆ ಫ್ರೆಂಡ್ಸ್. ಆದರೆ ನೀವೆಲ್ಲರೂ ಕೂಡ ವಿಚಾರ ಮಾಡ್ತಾ ಇರ್ಬೋದು, 1 to 5 ಮುಗಿದಿದೆ ಮೇಡಮ್, ಆದರೂ ಇನ್ನೂ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿ ಮೆಸೇಜ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್. ಸೊ ನೋಡಿ, ಕೆಲವೊಂದು ಕಾರಣಗಳಿಂದ ರಿಸಲ್ಟ್ ಬರೋದು ಡಿಲೇ ಆಗಿ ಏಪ್ರಿಲ್ನ 10 ಒಳಗಡೆನೆ ಬರುತ್ತೆ ಅಂತ ಹೇಳ್ಬೋದು. ಹೌದು. ಸೊ ನಾನು ಇದ್ದೀನಿ 7 ಮತ್ತು 8 ಡೇಟನ್ನು ನಿಮಗೆ ಕೊಟ್ಟಿದ್ದಾರೆ. ಸೊ ನಿಮ್ಮ ರಿಸಲ್ಟ್ ಅನ್ನೋದು ಯಾವಾಗ ಬೇಕಾದರೂ ಬರ್ಬೋದು, ಇವತ್ತು ಬರ್ಬೋದು, ನಾಳೆನೂ ಬರ್ಬೋದು, ಅಥವಾ ಏಪ್ರಿಲ್ 10 ಒಳಗಡೆನೆ ಬರುತ್ತೆ ಫ್ರೆಂಡ್ಸ್. ಸೊ ಇದಂತೂ ಕನ್ಫರ್ಮ್ ಆಗಿದೆ. ನೀವು ಸೆಕೆಂಡ್ ಪ್ರಶ್ನೆ ಕೇಳ್ತಾ ಇದ್ದೀರಾ, ಮೇಡಮ್ ನಂದು 93 ಆಗಿದೆ, 96 ಆಗಿದೆ, 95 ಆಗಿದೆ, ನಾನು SC ಇಂದ ಹೊಂದಿದ್ದೀನಿ, ಆದರೂ ಕೂಡ ನಾನು ಸೆಲೆಕ್ಟ್ ಆಗಿಲ್ಲ, ಪ್ಲೀಸ್ ಹೇಳಿ ಮೇಡಮ್ ಅಂತ ಹೇಳಿ ಮೆಸೇಜ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್. ನೋಡಿ, ಕಾಂಪಿಟೇಷನ್ ತುಂಬಾ ಇದೆ. ಸೊ ನಾನು ಮೊದಲಿಂದಲೂ ಹೇಳ್ತಾನೆ ಬಂದಿದ್ದೀನಿ, ಕಾಂಪಿಟೇಷನ್ ತುಂಬಾ ಇರೋದ್ರಿಂದ ನಿಮ್ಮ ಒಂದು ಅಲ್ಲಿ ಸೆಲೆಕ್ಷನ್ ಆಗಿಲ್ಲದೆ ಇರ್ಬೋದು. ಒಂದು ವೇಳೆ ನೀವು ಹಾಕಿರೋಂಥ ಡಿವಿಷನ್ನಲ್ಲಿ ಪೋಸ್ಟ್ಗಳು ಖಾಲಿ ಇರದೇ ಇರ್ಬೋದು. ಆದರೆ ವಿಚಾರ ಮಾಡಲಿಕ್ಕೆ ಮೆರಿಟ್ ಲಿಸ್ಟನ್ನು ಬಿಡ್ತಾ ಇದ್ದಾರೆ, ನೀವು ಕೂಡ ಸೆಲೆಕ್ಟ್ ಆಗ್ಬೋದು. ಇನ್ನು ಮೂರನೇ ಪ್ರಶ್ನೆನ ಕೇಳ್ತಾ ಇದ್ದೀರಾ, ಕಟ್ ಆಫ್ ಎಷ್ಟು ನಿಲ್ಬೋದು ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಕಟ್ ಆಫ್ ಬಂದ್ಬಿಟ್ಟು 90 ಮೇಲೆ ಯಾರು ತೊಗೊಂಡಿದ್ದಾರೆ ಅಂತ ಅಂದರೆ 92, 93, 95 ಈ ರೀತಿಯಾಗಿ ಯಾರು ಪರ್ಸೆಂಟೇಜನ್ನು ತೆಗೆದುಕೊಂಡಿದ್ದಾರೆ, ಸೊ ಅವರ ಒಂದು ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಲ್ಲಿಯೂ ಕೂಡ ಹೇಳ್ತಾ ಇದ್ದೀನಿ, ಅಲ್ಲಿಯೂ ಕೂಡ ನಿಮ್ಮ ಒಂದು ಕಾಂಪಿಟೇಷನ್ ಬೇಸ್ ಮೇಲೇ ನಿಮಗೆ ಸೆಲೆಕ್ಷನ್ ಇರುತ್ತೆ. ಅದೇ ರೀತಿಯಾಗಿ ನೀವು ಹಾಕಿರುವಂಥ ಡಿವಿಷನ್ನಲ್ಲಿ ಅಲ್ಲಿ ಒಂದು ವೇಳೆ ಪೋಸ್ಟ್ಗಳು ಖಾಲಿ ಇದ್ದರೆ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾರೆಲ್ಲ ಅಪ್ಲಿಕೇಶನನ್ನು ಸಲ್ಲಿಸಿದ್ರಾ, ಹಾಗೆಯೇ ಸೆಕೆಂಡ್ ಮೆರಿಟ್ ಲಿಸ್ಟ್ಗೋಸ್ಕರ ಯಾರು ಕಾಯ್ತಾ ಇದ್ದೀರಾ, ಸೊ ನಿಮ್ಮ ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ. ಅದು ಕೂಡ ಏಪ್ರಿಲ್ನ ಫಸ್ಟ್ ವೀಕ್ ಅಂತ ಅಂದರೆ ಏಪ್ರಿಲ್ನ 10 ಒಳಗಡೆ ನಿಮ್ಮ ರಿಸಲ್ಟ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನು 4ನೇ ಪ್ರಶ್ನೆನ ಕೇಳ್ತಾ ಇದ್ದೀರಾ, ಮೇಡಮ್ ಇಂಪಾರ್ಟೆಂಟ್ ಆಗಿರುವಂಥ ಡಾಕ್ಯುಮೆಂಟ್ಗಳು ಯಾವುವು ಪ್ಲೀಸ್ ಹೇಳಿ ಅಂತ ಹೇಳ್ತಾ ಇದ್ದೀರಾ ಫ್ರೆಂಡ್ಸ್. ನಾನು ಅದಕ್ಕೆ ರಿಲೇಟೆಡ್ ಆಗಿರುವಂಥ 3 ವಿಡಿಯೋಸ್ಗಳನ್ನು ಮಾಡಿದ್ದೀನಿ. ಸೊ ಒಂದು ವೇಳೆ ಆ ವಿಡಿಯೋನ ನೋಡಿಬಿಟ್ಟು ನಿಮ್ಗೆ ಏನಾದರೂ ಮಾಡಿ ಫ್ರೆಂಡ್ಸ್, ನಾನು ಖಂಡಿತವಾಗ್ಲೂ ಉತ್ತರಿಸ್ತೀನಿ. ಆದರೆ ಇಂಪಾರ್ಟೆಂಟ್ ಆಗಿರೋ ಯಾವ ಡಾಕ್ಯುಮೆಂಟ್ಗಳು ಅಂತ ಹೇಳಿ ನಾನು ಆ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಸೊ ಮೆಡಿಕಲ್ ಸರ್ಟಿಫಿಕೇಟ್ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ, ಹಾಗೆಯೇ ಕಾಸ್ಟ್ ಸರ್ಟಿಫಿಕೇಟ್ ಬೇಕು, ಮತ್ತು ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೂ ನಡೆಯುತ್ತೆ, ಇಲ್ದಿದ್ರೂ ನಡೆಯುತ್ತೆ. ಆದರೆ ನನ್ನ ಅನಿಸಿಕೆ ಪ್ರಕಾರ ನಿಮ್ಮ ಹತ್ರ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಪ್ರಶ್ನೆನ ಕೇಳ್ತಾ ಇದ್ದೀರಾ, ನಾವು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ಅಂದರೆ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ನಮಗೆ ಚಾನ್ಸ್ ಸಿಗತ್ತಾ ಅಂತ ಹೇಳಿ. ಖಂಡಿತವಾಗ್ಲೂ ಇಲ್ಲ. ನಿಮಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಆಗಲಿ, ಥರ್ಡ್ ಆಗಲಿ, ಫೋರ್ತ್ ಆಗಲಿ ಮೆರಿಟ್ ಲಿಸ್ಟ್ಗಳಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಚಾನ್ಸ್ ಕೂಡ ಸಿಗೋದಿಲ್ಲ ಫ್ರೆಂಡ್ಸ್. ನೀವು ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಆದಾಗ GDS ರಿಕ್ರೂಟ್ಮೆಂಟ್ ಆದಾಗ ನೀವು ಅಪ್ಲಿಕೇಶನ್ನ ಸಲ್ಲಿಸಬಹುದು. ನನಗೆ ಪ್ರಶ್ನೆನೇ ಇರುತ್ತೆ, ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಮೇಡಮ್ ಅಂತ ಹೇಳಿ. ಸೊ ನೋಡಿ, ನಿಮ್ಮ ಸೆಕೆಂಡ್ ಮೆರಿಟ್ ಲಿಸ್ಟ್ ಅನ್ನೋದು ಏಪ್ರಿಲ್ನ ಫಸ್ಟ್ ವೀಕ್ 7ನೇ ತಾರೀಕಾಗಿದೆ. ಸೊ 8 ಅಥವಾ 9 ಅಥವಾ 10, ಸೊ ಈ ಒಂದು 3 ದಿನಗಳ ಒಳಗಡೆ ಯಾವಾಗ ಬೇಕಾದರೂ ನಿಮ್ಮ ರಿಸಲ್ಟ್ ಅನ್ನೋದು ಬರ್ಬೋದು ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಆಫಿಷಿಯಲ್ ವೆಬ್ಸೈಟ್ನಿಂದ ಯಾವುದೇ ಥರದ ನೋಟಿಫಿಕೇಶನ್ ಇನ್ನೂ ಅವರು ರಿಲೀಸ್ ಮಾಡಿಲ್ಲ. ಸೊ ಒಂದು ವೇಳೆ ರಿಲೀಸ್ ಮಾಡಿದ್ಮೇಲೆ ನಾನು ಮತ್ತೆ ಅಪ್ಡೇಟನ್ನು ನಿಮಗೆ ನೀಡ್ತೀನಿ. ಇವಾಗ ಕೇವಲ ಅವರು 7 to 8 ಅಂತ ಹೇಳಿ ಆಫಿಷಿಯಲ್ ಆಗಿ ವೆಬ್ಸೈಟ್ನಲ್ಲಿ ನಾನು ನಿಮ್ಮ ಹತ್ರ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಈ ಒಂದು ವಿಡಿಯೋ ಅಂತ ಅನಿಸಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಇದೇ ಒಂದು ಚಾನಲ್ನಲ್ಲಿ ನಿಮಗೆ GDSಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ಗಳಾಗಿರ್ಬೋದು, ಹಾಗೆಯೇ ಪ್ರೈವೇಟ್ ಜಾಬ್, ಗೌರ್ಮೆಂಟ್ ಜಾಬ್ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತರಹದ ಮಾಹಿತಿಗಳ ವಿಡಿಯೋಸ್ಗಳು ನೋಡಲಿಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ಚಾನಲ್ಗೆ ಕನೆಕ್ಟ್ ಆಗಿರಿ. ಮತ್ತೆ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್.